ನಾವು ಇವತ್ತ ಇಂಡಿಯನ್ ಆರ್ಮಿ ವೆಬ್ಸೈಟ್ ಇರುವಂತಹ ಮಾಡೆಲ್ ಕ್ವಶನ್ ಪೇಪರ್ 19 ನಾವಿಲ್ಲಿ ಬಿಡಿಸ್ತಾ ಹೋಗಬೇಕಾಗತ್ತ. ಮ್ಯಾಥ್ಸ್ ಮಾತ್ರ ಇಲ್ಲಿ ನಾವು ನೋಡ್ತಾ ಹೋಗಬೇಕಾಗತ್ತ. ನೋಡ್ರಿ, ಮಾಡೆಲ್ ಕ್ವಶನ್ ಪೇಪರ್ 19 31ನೇ ಕ್ವಶನ್ ಏನಾಗುತ್ತೆ ಅಂತಂದು ನಾವಿಲ್ಲಿ ನೋಡ್ತಾ ಹೋಗೋಣ. 31ನೇ ಕ್ವಶನ್ ಅನ್ನ ನೀವು ನೋಡ್ಬೇಕು. 15, 25 ಮತ್ತು 35 ಸಂಖ್ಯೆಯ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂದಾನ. 15 ಪ್ಲಸ್ 25 ಪ್ಲಸ್ 30 35 ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿ ಅಂದಾನ. ನಾವಿಲ್ಲಿ ನೋಡ್ಬೇಕು. 40, 50, 75 ಆಗತ್ತ. 75 ಡಿವೈಡೆಡ್ ಬೈ 3 ಅಂದಾಗ 3 1 3 2 3 15 ಆಯ್ತು. 3 5 15 ಆಗತ್ತ. ನಮ್ಗಿಲ್ಲಿ ಸರಾಸರಿ ಎಷ್ಟಾಗತ್ತ? 25 ಸರಾಸರಿ ಆಗತ್ತ. ಆಪ್ಷನ್ ನಾವಿಲ್ಲಿ 4 ಕರೆಕ್ಟ್ ಆಗತ್ತ 31ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು. ಸೃಜನಾ ಹಿಂದಿ, ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಾಮಾಜಿಕ ಅಧ್ಯಯನಗಳಲ್ಲಿ 75, 67, 58 ಮತ್ತು 83 ಅದೇ ರೀತಿಯಾಗಿ 92 ಅಂಕಗಳನ್ನ ಗಳಿಸಿದಾಗ ಅವರ ಸರಾಸರಿ ಅಂಕಗಳು ಎಷ್ಟಂತಂದು ಹೇಳಿದಾರ. ನಾವು ನೋಡ್ಬೇಕು. 75 ಪ್ಲಸ್ 67 ಪ್ಲಸ್ 58 ಪ್ಲಸ್ 83 ಪ್ಲಸ್ 92 ಇವು ನೋಡ್ರಿ. ಇವನ್ ಅಷ್ಟುವನ್ನ ನಾವಿಲ್ಲಿ ಕೂಡಿಸಿದಾಗ ಎಷ್ಟಾಗತ್ತ? ನಾವು ಇವನ್ನೆಲ್ಲ ಕೂಡಿಸಿದಾಗ ಎಷ್ಟಾಗತ್ತ? 375 ಆಗತ್ತ. ಸಾರಿ, 375. 375 ನೋಡ್ರಿ ಎಷ್ಟು ಸಂಖ್ಯೆ ಅದಾವ? 1 2 3 4 5 ಸಂಖ್ಯೆ ಅದಾವ. ಇಲ್ಲಿ ನಾವು ನೋಡ್ಬೇಕು ಡಿವೈಡೆಡ್ ಬೈ 5. 5 1 5 7 ಮತ್ತು ಅದೇ ರೀತಿಯಾಗಿ 5 5 ನೋಡ್ರಿ ನಮಗೆ ಎಷ್ಟಾಗತ್ತ? ಸರಾಸರಿ 75 ಆಗತ್ತ. ನಾವಿಲ್ಲಿ ಸರಾಸರಿ 75 ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. ನೋಡ್ರಿ, 75 ಆಪ್ಷನ್ದಾಗ ನಮ್ಗಿಲ್ಲಿ 4 ಆಪ್ಷನ್ 4 75 ಐತಿ. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 33ನೇ ಕ್ವಶನ್ ಏನೈತಿ? ಅಗ್ದಿ ಸಿಂಪಲ್ ಕ್ವಶನ್. 11ರ ಸ್ಕ್ವೇರ್ ಮಾಡಂದನ 11 11 121 ಆಗತ್ತ. ಆಪ್ಷನ್ ನಾವಿಲ್ಲಿ ನೋಡ್ತಾ ಹೋದಾಗ 3 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನ್ ಅನ್ನು ನೋಡ್ತಾ ಹೋದಾಗ 0.21 ಪ್ಲಸ್ 0.24 ಪ್ಲಸ್ 1.34 ಅರ ಮೌಲ್ಯ ಎಷ್ಟಾಗತ್ತಂದು ಹೇಳಿದಾನ. ನಾವಿಲ್ಲಿ ನೋಡಬೇಕು. 0.21 ಅದೇ ರೀತಿಯಾಗಿ 0.24 ಅದೇ ರೀತಿಯಾಗಿ 1.34 ಅರ ಮೌಲ್ಯ ಎಷ್ಟಾಗತ್ತೆ ಹೇಳಿದಾನ. ನಾವಿಲ್ಲಿ ಕೂಡಿಸ್ಬೇಕು. ಎಲ್ಲ ಪ್ಲಸ್ ಕೊಟ್ಟಿದ್ದಾನ. ನೋಡ್ಬೇಕು ನಾವು. 4 4 8 9 ಆಗುತ್ತೆ. 2 2 4 4 3 7 ಆಗುತ್ತೆ. ಅದೇ ರೀತಿಯಾಗಿ 1.79 ಆಗುತ್ತೆ. ನಮ್ದು ಆಪ್ಷನ್ ನಾವಿಲ್ಲಿ ನೋಡ್ತಾ ಹೋದಾಗ 1 ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು 35ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. 35ನೇ ಕ್ವಶನ್ ಸ್ಕ್ರೀನ್ ಮೇಲೆ ನೀವು ನೋಡ್ರಿ. 2 ಮತ್ತು 5ರ HCF ಅನ್ನು ಕಂಡುಹಿಡಿಯರಂದಾನ. 2 ಮತ್ತು 3ರ HCF, 5ರ HCF ಅನ್ನು ಕಂಡುಹಿಡಿಯುವುದಾದ್ರೆ ಒಂದನ್ನು ಮಧ್ಯ ಆಗ್ಬಿಟ್ಟು ಯಾವುದು ಬೇರೆ ಮಧ್ಯ ಇಲ್ಲ. ಇದರ HCF ಏನಾಗತ್ತ? 1 ಆಗತ್ತ. ಇದರ HCF ಏನಾಗತ್ತ? 1 ಆಗತ್ತ. ಆಪ್ಷನ್ 3 ಕರೆಕ್ಟ್ ಆಗತ್ತ. ಇನ್ನು 36ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 36ನೇ ಕ್ವಶನ್ ಏನೈತಿ? 4 ಮತ್ತು 6ರ HCF ಅನ್ನು ಕಂಡುಹಿಡಿಯಲ್ಲ. 4 ಮತ್ತು 6. 4 ಮತ್ತು 6ರ HCF ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ ಎಷ್ಟಾಗತ್ತ? 2 2 2 2 3 ನೋಡ್ರಿ. ನಮಗಿಲ್ಲಿ HCF ಎಷ್ಟಾಗತ್ತ? 2 ಆಗತ್ತ. ಆಪ್ಷನ್ದಾಗ ನಾವಿಲ್ಲಿ 2 ಕರೆಕ್ಟ್ ಆಗತ್ತ. ಆಪ್ಷನ್ 2 ಕರೆಕ್ಟ್ ಆಗತ್ತ. ಇನ್ನು 37ನೇ ಕ್ವಶನ್ ನಾವಿಲ್ಲಿ ಕೊಟ್ಟಾನ. ಏನಂತಂದಾಗ 37ನೇ ಕ್ವಶನ್ ಅಗ್ದಿ ಸಿಂಪಲ್ ಐತಿ. ಏನೈತಿ 37ನೇ ಕ್ವಶನ್ ಅಂದಾಗ
1525 ಸಂಖ್ಯೆಯು ಯಾವುದರಿಂದ ಭಾಗಿಸಲ್ಪಡ್ತೈತಿ ಅಂತಂದ್ರೆ ಕೇನ 1525 ಸಂಖ್ಯೆ ಯಾವುದರಿಂದ ಭಾಗಿಸಲ್ಪಡ್ತದೆ ಅಂತಂದು ಕೊಟ್ಟನ. ಈಗ ನಾವು ಸಿಂಪಲ್ ಆಗಿ ನೋಡ್ಬೇಕು. ಬಿಡಿ ಸ್ಥಾನದಾಗ 0 ಮತ್ತು 5 ಇದ್ದಾಗ 0 ಮತ್ತು 5 ಇದ್ದಾಗ ನಮ್ಗೆ 5ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ. ಅದಕ್ಕಾಗಿ ನಾವು ಆಪ್ಷನ್ ಇಲ್ಲಿ 2 ಅಲ್ಲಿರುವಂತ 5 ಸಂಪೂರ್ಣವಾಗಿ ಭಾಗ ಹೋಗುತ್ತೆ. 37ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು. 38ನೇ ಕ್ವಶನ್ ಏನ್ ಕೊಟ್ಟಾನಪ್ಪ, 40 ಮತ್ತು 60ರ ಅನುಪಾತವನ್ನ ಅದರ ಸರ್ವೋತ್ತಮ ರೂಪದಲ್ಲಿ ಕಂಡುಹಿಡಿಯೋಣ. 40 ಅನುಪಾತ 60 ನೋಡ್ಬೇಕು. 20 ನೋಡ್ಬೇಕಿಲ್ಲಿ ಅತಿ ಸರಳ ರೂಪ 22ಲೆ ಮತ್ತು ಅದೇ ರೀತಿ 23ಲೆ 2 ಅನುಪಾತ 3 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ 38ನೇ. ಅದೇ ರೀತಿಯಾಗಿ 39ನೇ ನಾವು ನೋಡ್ತಾ ಹೋದಾಗ 2 ಸಂಖ್ಯೆಗಳ ಅನುಪಾತ 9 ಅನುಪಾತ 2. ಚಿಕ್ಕ ಸಂಖ್ಯೆ ಎಷ್ಟಾಗಿದೆ 160 ಆದರೆ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಂದು ಕೊಟ್ಟಾನ. ನೋಡ್ರಿ, 2 ಸಂಖ್ಯೆಗಳ ಅನುಪಾತ ಕೊಟ್ಟಾನ. ಚಿಕ್ಕ ಸಂಖ್ಯೆ 160 ಆದರೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದು ಕೊಟ್ಟಾನ. ನಾವಿಲ್ಲಿ ನೋಡ್ಬೇಕು. 9 ಅನುಪಾತ 2 ಕೊಟ್ಟಾನ. ಅದೇ ರೀತಿಯಾಗಿ ಚಿಕ್ಕ ಸಂಖ್ಯೆ ಎಷ್ಟು ಕೊಟ್ಟಾನ, ಚಿಕ್ಕ ಸಂಖ್ಯೆದ 160 ಕೊಟ್ಟಾನ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಇಲ್ಲಿ 9x ಅನುಪಾತ 2x ಎಷ್ಟಾಗತ್ತ 11x ಆಗತ್ತ. ನಾವಿಲ್ಲಿ ಏನು ಚಿಕ್ಕ ಸಂಖ್ಯೆ ಕೊಟ್ಟಾನ, ಇಲ್ಲಿ ನಾವು ಚಿಕ್ಕ ಸಂಖ್ಯೆದ x ಕಂಡುಹಿಡಬೇಕು. 2x 160 ಆಗತ್ತ. x 80 ಆಗತ್ತ. x 80 ಆಗತ್ತ. ಅವ್ರು ಏನ್ ಕೊಟ್ಟಾರಪ್ಪ ಅಂದಾಗ ನಮ್ಗೆ ಇಲ್ಲಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯೋಣ. ದೊಡ್ಡ ಸಂಖ್ಯೆ ಅಂದಾಗ 9x ಆಗತ್ತ. 9x ದಾಗ 9x ಬೆಲೆ ಅಂತಂದ್ರೇನು 9 × 8 ನಾವಿಲ್ಲಿ ನೋಡ್ಬೇಕು. ಎಷ್ಟಾಗತ್ತ 8 9 72 ಆಗತ್ತ. 0 ನೋಡ್ರಿ 720 ನಮಗಿಲ್ಲಿ ದೊಡ್ಡ ಸಂಖ್ಯೆ ಆಗತ್ತ. ಇನ್ನು ಅದೇ ರೀತಿಯಾಗಿ ಆಪ್ಷನ್ 4 ಕರೆಕ್ಟ್ ಆಗತ್ತ. ಇನ್ನು 44ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 40ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಒಬ್ಬ ವ್ಯಕ್ತಿ ತನ್ನ ಬೈಕನ್ನ 45 km/h ಸ್ಪೀಡ್ ವೇಗದಲ್ಲಿ ಓಡಿಸ್ತಾನ. ಏನ್ ಕೊಟ್ಟಾನ, 1,80,000 ಮೀಟರ್ ದೂರ ಕ್ರಮಿಸಲು ಅವನಿಗೆ ತಗುಲುವ ಸಮಯ ಎಷ್ಟಂತಂದು ಕೊಟ್ಟಾನ. ನೋಡ್ರಿ, ಸ್ಪೀಡ್ ಕೊಟ್ಟಾನ. ಸ್ಪೀಡ್ ಯಾವ್ದ್ರಾಗ ಕೊಟ್ಟಾನ, 45 km/h ಅಲ್ಲಿ ಕೊಟ್ಟಾನ. ಅದೇ ರೀತಿಯಾಗಿ ಡಿಸ್ಟೆನ್ಸ್ ಅನ್ನು ಎತ್ತರವಾಗಿ ಕೊಟ್ಟಾನ. 1,80,000 ಎಷ್ಟು ಕೊಟ್ಟಾನ, ಮೀಟರ್ದಾಗ ಕೊಟ್ಟಾನ. ನಮ್ಗಿಲ್ಲಿ ಟಿ ಅನ್ನ ಕಂಡುಹಿಡಿಯೋಣ. ನಾವು ಇವಾಗ ಟಿ ಅನ್ನ ಇಲ್ಲಿ ಕಂಡುಹಿಡಿಬೇಕಂದಾಗ ಟಿ ಫಾರ್ಮುಲಾ ಏನೈತಿ, d1 / s ಐತಿ. d / s ನೋಡ್ರಿ, ಡಿ ಇಲ್ಲಿ ಎಷ್ಟೈತಿ, ಇಲ್ಲಿ ನಾವು ಇದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೊಂಡಾಗ ಎಷ್ಟಾಗುತ್ತ, ಇದಕ್ಕ /1000 ಮಾಡ್ಕೋಬೇಕು. ನೋಡ್ಬೇಕು, ನಾವಿಲ್ಲಿ 2 0 ಹೋಗುತ್ತ. ಡಿ ಅಂದಾಗ 180 / 45 ನೋಡ್ರಿ, 45 1 45 4 ನಮಗಿಲ್ಲಿ ಟಿ ಎಷ್ಟಾಗತ್ತ, 4 ಆಗತ್ತ. 4 ಗಂಟೆಗಳಾಗತ್ತ. ಆಪ್ಷನ್ದಾಗ ನಮಗಿಲ್ಲಿ 3 ಕರೆಕ್ಟ್ ಆಗುತ್ತ. ಇನ್ನು ಅದೇ ರೀತಿಯಾಗಿ 41ನೇ ಕ್ವಶನ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು. ತ್ರಿಭುಜದ ಬಾಹುಗಳ ಅನುಪಾತ 3 ಅನುಪಾತ 2 ಅನುಪಾತ 4. ತ್ರಿಭುಜದ ಪರಿಧಿ 27 ಸೆಂಟಿಮೀಟರ್ ಆದರೆ ತ್ರಿಭುಜದ ಉದ್ದದ ಬಾಹುವಿನ ಉದ್ದ ಎಷ್ಟಂತಂದು ಕೊಟ್ಟಾನ. ನಾವಿಲ್ಲಿ ನೋಡ್ಬೇಕು. 3 ಅನುಪಾತ 2 ಅನುಪಾತ 4 ಕೊಟ್ಟಾನ. ಇವನ್ನೆಲ್ಲ ಕೂಡಿಸಿದಾಗ ಎಷ್ಟಾಗುತ್ತ, 27 ಆಗತ್ತಂದು ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ನಾವು ತ್ರಿಭುಜದ ಪರಿಧಿ ಕಂಡುಹಿಡಿಬೇಕಾದ್ರೆ 3x + 2x + 4x = 27 ಆಗುತ್ತೆ. ABC =
ಬರೀಲಿ ಅಂತಂದಾಗ ಅಲ್ಲಿ ನೋಡಬೇಕು ಎಷ್ಟಾಗುತ್ತೆ 9x = 27 ಆಗುತ್ತೆ. x = ಎಷ್ಟಾಗುತ್ತಪ್ಪ ನಮ್ಗೆ x = 3 ಆಗುತ್ತೆ. ನೋಡಬೇಕು ಅವನು ಏನು ಕೇಳಿದಾನ, ತ್ರಿಭುಜದ ದೊಡ್ಡ ಸಂಖ್ಯೆ ಎಷ್ಟಾಗುತ್ತೆ ಅಂತಂದು ಕೇಳಿದಾನ. ತ್ರಿಭುಜದ ಅತಿ ಉದ್ದ ಬಾಹುವಿನ ಸಂಖ್ಯೆ ಅಂತಂತೇನ. ಉದ್ದ ಅಂದಾಗ ಇಲ್ಲಿ 4x ಐತಿ. 4 × 3 ಎಷ್ಟಾಗತ್ತ 12 ಸೆಂಟಿಮೀಟರ್ ನಮ್ಗೆ ಇಲ್ಲಿ ಆನ್ಸರ್ ಆಗತ್ತ. ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡ್ರಿ 41ನೇದು. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನ್ ಅನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 42ನೇ ಕ್ವಶನ್ ಏನಾಯ್ತಪ್ಪ ಅಂದ್ರೆ, ಎರಡು ಅನುಕ್ರಮ ನೈಸರ್ಗಿಕ ಸಂಖ್ಯೆಗಳನ್ನ ಸೇರಿಸಿದಾಗ ಮೊತ್ತ 61 ದೊಡ್ಡ ಸಂಖ್ಯೆನ ಕಂಡುಹಿಡಿಯೋಣ. ಎರಡು ಅನುಕ್ರಮ ನೈಸರ್ಗಿಕ ಸಂಖ್ಯೆಗಳ ತಂದು ಕೊಟ್ಟಾಗ ನಾವಿಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಒಂದು ಸಂಖ್ಯೆ x ಅಂತಂದು ಕೊಟ್ಟಾಗ ಮತ್ತೆ ಅದೇ ರೀತಿಯಾಗಿ ಮುಂದಿನ ಸಂಖ್ಯೆ x + 1 ಅಂತಂದು ಕೊಟ್ಟಾನ. ಇವಾಗ ನಾವು ಇಲ್ಲಿ ನೋಡಬೇಕು 61 ಆಗುತ್ತೆ ನೋಡ್ರಿ. x ಎಷ್ಟಾಗತ್ತ 2x ಆಗತ್ತ. ಇದು 1 ಈ ಕಡೆ ಹೋದಾಗ 60 ಆಗತ್ತ. x = ನಮ್ಗೆ ಇಲ್ಲಿ ನೋಡಬೇಕು 60 / 2 ಅಂದಾಗ 2 1 2 30. x = 30 ಆಗುತ್ತ ನೋಡ್ರಿ. ಆಪ್ಷನ್ x = 30 ಆಗುತ್ತ. x = 30 ಆಕತಿ. ಅವನು ಏನು ಕೇಳಿದಾನ, ದೊಡ್ಡ ಸಂಖ್ಯೆನ ಕಂಡುಹಿಡಿಯೋಣ. ಇದು ಚಿಕ್ಕ ಸಂಖ್ಯೆ x. ಈಗ x + 1 ಮಾಡ್ಕೋಬೇಕು ನಾವು. ಇಲ್ಲಿ ದೊಡ್ಡ ಸಂಖ್ಯೆ ಒಳಗೆ x ಹಾಕೋಬೇಕಾ. ಅದೇ ರೀತಿಯಾಗಿ x + 1 ನಾವು ಇಲ್ಲಿ ಹಾಕಿದಾಗ 30 + 1 ಅಂದಾಗ ನಮಗಿಲ್ಲಿ ಆಪ್ಷನ್ 31 ಕರೆಕ್ಟ್ ಆನ್ಸರ್ ಬರುತ್ತೆ. ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು 43ನೇ ಕ್ವಶನ್ ಅನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು, ತ್ರಿಭುಜದ ಕೋನಗಳು ಏನು ಕೊಟ್ಟಾನ, x x x ಆದರೆ x ನ ಮೌಲ್ಯವನ್ನು ಕಂಡುಹಿಡಿಯೋಣ. ತ್ರಿಭುಜದ ಮೌಲ್ಯ ನೋಡ್ರಿ, x + x + x = ಎಷ್ಟಿರ್ತೈತಿ, ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ನೋಡ್ರಿ. 3x = 180 ಡಿಗ್ರಿ ಆಯಿತು. x = 180 / 3. 3 1 3 6 ನೋಡ್ರಿ. x = 60 ಆಗುತ್ತೆ. ಇಲ್ಲಿ ಸಮಬಾಹು ತ್ರಿಭುಜ ಅಂತಂದು ಕರಿಬಹುದು ನಾವು ನೋಡ್ರಿ. ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 44ನೇ ಕ್ವಶನ್ ಏನೈತಿ, 1/5 ಎಷ್ಟು ಶೇಕಡಾಕ್ಕೆ ಸಮ ಆಗ್ತೈತಿ ಅಂತ ಕೊಟ್ಟಾನ. 1/5 × 100 ಮಾಡಬೇಕು. 5 1 5 20 ನೋಡಬೇಕು. 20% ಇದು ಸಮ ಆಗುತ್ತ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ ನೋಡ್ರಿ 44ನೇದ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 45ನೇ ಕ್ವಶನ್ ನೋಡಬೇಕು. ಟ್ಯಾಂಕ್ ನಲ್ಲಿ ಆರಂಭದಲ್ಲಿ 400 ಲೀಟರ್ ನೀರಿತ್ತು. ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಲು ಇನ್ನೂ 100 ಲೀಟರ್ ನೀರು ಬೇಕಾದರೆ ಆರಂಭದಲ್ಲಿ ಟ್ಯಾಂಕ್ ಅನ್ನ ಎಷ್ಟು ಶೇಕಡ ತುಂಬಿರ್ತಕ್ಕಂಥ ಹೇಳಿದಾನ. ನಾವು ಇವಾಗ ಇಲ್ಲಿ ನೋಡ್ತಾ ಹೋಗ್ಬೇಕು. ಟ್ಯಾಂಕ್ ನಲ್ಲಿ ಆರಂಭದಲ್ಲಿ 400 ಲೀಟರ್ ನೀರಿತ್ತ. ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಲು ಎಷ್ಟು ಮೀಟರ್ ನೀರತ್ತಂತ ಹೇಳಿದಾನ. ಇವಾಗ 400 ಲೀಟರ್ ತುಂಬೈತಿ / ಟೋಟಲ್ ಎಷ್ಟು ತುಂಬುತ್ತಾ 500 × 100 ನೋಡ್ಬೇಕು. ಇವೆರಡು 0 ಹೋಯ್ತು. ಇವಾಗ ನಮ್ಗಿಲ್ಲಿ ಆಪ್ಷನ್ ಎಷ್ಟು ಬರುತ್ತೆ ನೋಡ್ರಿ. 5 1 5 8 ನೋಡ್ರಿ. 80% ನಮಗಿಲ್ಲಿ ಆರಂಭದಾಗ ಟ್ಯಾಂಕ್ ತುಂಬಿತ್ತು ಅಂತ. ಇನ್ನು ಅದೇ ರೀತಿಯಾಗಿ ಆಪ್ಷನ್ 84 ಕರೆಕ್ಟ್ ಆಗುತ್ತೆ ನೋಡ್ರಿ. ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನ್ ಅನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು. 45ನೇ ಕ್ವಶನ್ 45ನೇದಾಯ್ತು. ಇನ್ನು 46ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ಬೇಕು. ಒಂದು ಸರಣಿ ಕೊಟ್ಟಾನ. ಏನ್ ಕೊಟ್ಟಾನ ಸರಣಿ ಒಳಗ ಇಲ್ಲಿ ನೋಡ್ಬೇಕು ಎಷ್ಟು ವಾಯುಗಳಿವೆ ಅಂತಂದು ಕೊಟ್ಟಾನ. ನಾವಿಲ್ಲಿ ಸರಣಿ ಒಳಗೆ ಎಂತ ಹೋದಾಗ ನೋಡ್ಬೇಕು, ನಾವಿಲ್ಲಿ ಎಷ್ಟು ವಾಯುದಾವ ಅಂತಂದ್ರೆ ನೋಡ್ಬೇಕು. 1 2
2 ಸಲ ವಾಯ್ಗಳು ಅದಾವ. ಆಪ್ಷನ್ ನಮ್ದು ಇಲ್ಲಿ 3 ಕರೆಕ್ಟ್ ಆಗುತ್ತೆ. 3ನೇ ಆಪ್ಷನ್ 2 ವಾಯ್ಗಳದಾವ. ಇನ್ನು 47ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಚರ್ಚಾ ಸ್ಪರ್ಧೆಯಲ್ಲಿ ಅನ್ನ ಮೇಲಿನಿಂದ 15ನೇ ಮತ್ತು ಕೆಳಗಿನಿಂದ 15ನೇ ಸ್ಥಾನದಲ್ಲಿದ್ದಾರೆ. ಸ್ಪರ್ಧೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಕೇಳಿದರೆ ನೋಡ್ರಿ 15 + 15 - 1 ನೋಡ್ರಿ 29 ವಿದ್ಯಾರ್ಥಿಗಳು ಅದಾರ. ಇನ್ನು ನೋಡ್ರಿ ಆಪ್ಷನ್ ಇಲ್ಲಿ 2 ಕರೆಕ್ಟ್ ಆಗುತ್ತೆ. ನೋಡ್ರಿ 48ನೇ ಕ್ವಶನ್ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು. 49ನೇ ಕ್ವಶನ್ 50ನೇ ಕ್ವಶನ್ ಇಲ್ಲಿ ಕ್ವಶನ್ ಪೇಪರ್ನ ಪ್ರಿಂಟ್ ಆಗಿಲ್ಲ, ಕಾಣೆಯಾಗಿದೆ ಅಂತಂದು ನಮಗಿಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಇದನ್ನು ಸಾಲ್ವ್ ಮಾಡ್ತಾ ಇಲ್ಲ. ಇನ್ನು 20ನೇ ಕ್ವಶನ್ ಪೇಪರ್ ನೆಕ್ಸ್ಟ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನೋ. ಅದೇ ರೀತಿಯಾಗಿ ನಮ್ಮ ಚಾನಲಲ್ಲಿರುವಂತಹ ಕ್ಲಾಸ್ ನಿಮಗೆ ಇಂಪಾರ್ಟೆಂಟ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕಾಗಿ ಒಂದು ಲೈಕ್ ಕೊಡ್ಬೇಕು ನೋಡ್ರಿಪ್ಪ. ಒಟ್ಟು ಮರಿಬೇಡ್ರಿ ಲೈಕ್ ಕೊಡೋದ.